ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಯಾರೇನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಹಾಗಿದ್ರೆ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ NSP ಅಂತಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತಂದರೆ ನ್ಯಾಷನಲ್ ಅಂದರೆ ನಮ್ಮ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಬರುವಂಥ ಎಲ್ಲೊಂದು ಸ್ಕಾಲರ್ಶಿಪ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ನಾನು ಪಾರ್ಟ್ ಎ ಮತ್ತು ಪಾರ್ಟ್ ಬಿ ಆಗಿ ಮಾಡಿದ್ದೀನಿ. ಬಿಕಾಸ್ ಯಾಕಂತಂದರೆ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲವನ್ನ ಕವರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ ಪ್ರತಿಯೊಂದನ್ನು ನಾನು ನಿಮಗೆ ಚಿಕ್ಕ ಚಿಕ್ಕ ವಿಷಯನೂ ಕೂಡ ಇದರಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ. ಸೊ ಆದಷ್ಟು ಈ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿ ಒಂದು ಅಥವಾ ಎರಡು ಇದು ನಾಳೆ ಅಥವಾ ನಾಡಿದ್ದಿಗೆ ನಾನು ನಿಮಗೆ ಪಾರ್ಟ್ ಬಿ ಅನ್ನು ಕೂಡ ಅಂದರೆ ಪಾರ್ಟ್ 2 NSP ಸ್ಕಾಲರ್ಶಿಪ್ ಬಗ್ಗೆ ವೀಡಿಯೋನ ನಾನು ನಿಮಗೆ ಹಾಕ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ಲಿಕ್ಕೆ ಹೋಗ್ತೀನಿ ಅಂತಂದರೆ ನಿಮಗೆ ಸ್ಕೀಮ್ ಆನ್ NSP ಅಂತಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಯಾವ ಸ್ಕೀಮ್ಗೆ ನೀವು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಸೊ ನೋಡ್ಬೋದು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಫಸ್ಟ್ ಬಂದುಬಿಟ್ಟು ಸ್ಕೀಮ್ ಆನ್ NSP. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಇದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ನೇಮ್ ಮತ್ತು ಸ್ಟೇಟ್ ಸ್ಕೀಮ್. ಸೊ ನೀವೆಲ್ಲವನ್ನು ನೋಡ್ಬೋದು. ನೀವು ಯಾವೊಂದು ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀರಾ, ನೀವು ಯಾವೊಂದು ಡಿಪಾರ್ಟ್ಮೆಂಟ್ ಅಂಡರ್ ನೀವೇನಾದರೂ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ತೀರಾ ಅಂತಂದರೆ ಆ ಒಂದು ಡಿಪಾರ್ಟ್ಮೆಂಟನ್ನು ಕೂಡ ನೀವು ಚೂಸ್ ಮಾಡಿಕೊಂಡು ಇಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಬಂದುಬಿಟ್ಟು ಮಿನಿಸ್ಟ್ರ್ ಆಫ್ ಹೋಮ್ ಅಫೇರ್ಸ್ ಅಂತ ಇದೆ. ಸೊ ಮಿನಿಸ್ಟ್ರ್ ಆಫ್ ಹೋಮ್ ಅಫೇರ್ಸಲ್ಲಿ ನಿಮಗೆ ನೋಡ್ಬೋದು ಪ್ರೈಮ್ ಮಿನಿಸ್ಟರ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ವಾರ್ಡ್ ಆಫ್ ಸ್ಟೇಟ್ ಬಾರ್ ಯೂನಿಯನ್ ಟೆರಿಟರಿ ಪೊಲೀಸ್ ಪರ್ಸನಲ್ ಮ್ಯಾಟರ್ ಡ್ಯೂರಿಂಗ್ ಟೆರರ್ ಬಾರ್ ನ್ಯಾಕ್ಸಲ್ ಅಟ್ಯಾಕ್ಸ್ ಅಂತಂದರೆ ಇದು ಬಂದುಬಿಟ್ಟು ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್. ಸೊ ಇಲ್ಲಿ ಏನಂತಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಪೊಲೀಸ್ ಪರ್ಸನಲ್ಸ್ ಯಾರಾದರೂ ಅಂತಂದರೆ ಡ್ಯೂರಿಂಗ್ ಟೆರಿಟರಿಯಲ್ ನ್ಯಾಕ್ಸಲ್ ಅಟ್ಯಾಕ್ಸಲ್ಲಿ ತೀರಿ ಹೋಗಿರ್ತಾರಲ್ಲ, ಸೊ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಕೊಡುವಂಥ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು. ಸೊ ಈ ಸ್ಕಾಲರ್ಶಿಪ್ ಬಂದುಬಿಟ್ಟು ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು 10/31/2026 ಆಗಿರುತ್ತೆ. ಸೊ ಆ್ಯಂಡ್ ಸೆಕೆಂಡ್ ಸ್ಕಾಲರ್ಶಿಪ್ ಬಂದುಬಿಟ್ಟು ನೋಡ್ಬೋದು ಇಲ್ಲಿ ನೀವು ಪ್ರೈಮ್ ಮಿನಿಸ್ಟರ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಆ್ಯಂಡ್ ಅಸ್ಸಾಂ ರೈಫಲ್ಸ್ ಅಂತಂದರೆ ಇದು ಕೂಡ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್. ಇದು ಬಂದುಬಿಟ್ಟು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಸರ್ವಿಸ್ ಅಂತಂದರೆ CAPF ASR ಇರ್ತಾರೆ. ಸೊ ಅಂತಂದರೆ ಅಂಥವ್ರಿಗೆ ಬರುವಂಥ ಅವರ ಮಕ್ಕಳಿಗೆ ಬರುವಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಇವು ಮೋಸ್ಟ್ ಪ್ರೊಬ್ಯಾಬ್ಲಿ ಕರ್ನಾಟಕದ ಮೋಸ್ಟ್ ಆಫ್ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗೋದಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಇದನ್ನು ಜಸ್ಟ್ ಶಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಇನ್ನು ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು AICTE ಸ್ಕಾಲರ್ಶಿಪ್ ಅಂತ ಕೂಡ ಕರೀತಾರೆ. ಸೊ ಇದು ಟೆಕ್ನಿಕಲ್ ಡಿಗ್ರಿ ಯಾರೆಲ್ಲ ಮಾಡ್ತಾ ಇರ್ತಾರೆ ಅಂತಂದರೆ ನೀವೇನಾದರೂ ಟೆಕ್ನಿಕಲ್ ಕೋರ್ಸ್ ಅಥವಾ ಪ್ರೊಫೆಷನಲ್ ಟೆಕ್ನಿಕಲ್ ಡಿಗ್ರಿಗಳನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಆಲ್ಮೋಸ್ಟ್ ಎಲ್ಲ ಟೆಕ್ನಿಕಲ್ ಫೀಲ್ಡ್ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುತ್ತೆ. ಸೊ ಇದರ ಹೆಚ್ಚಿನ ಮಾಹಿತಿಯನ್ನು ನೀವು ಇಲ್ಲಿ ನೋಡ್ಬೋದು. ಸ್ಪೆಸಿಫಿಕೇಶನ್ ಮತ್ತು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ನೀವು ಇದರೊಂದು ಕಂಪ್ಲೀಟ್ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ತೊಗೋಬೋದು. ಇನ್ನು PMUSP ಸ್ಪೆಷಲ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಜಮ್ಮು ಕಾಶ್ಮೀರ್ ಆ್ಯಂಡ್ ಲಡಾಖ್ ಇದು ಬಂದುಬಿಟ್ಟು ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಇನ್ನು ಇದು ನಾಟ್ ಎಟ್ ಓಪನ್ ಅಂತಂದರೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಇದು ಸ್ಟಾರ್ಟ್ ಆದ ನಂತರ ನಾನು ನಿಮಗೆ ತಿಳಿಸ್ತೀನಿ. ಸೊ ಇನ್ನು ಒಂದು ಸೇಮ್ AICTE ಪ್ರಗತಿ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಅಂದರೆ ನೀವೇನಾದರೂ ಇದು ಕೂಡ ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್ ಅಂತಂದರೆ ಅಪ್ಲೈ ಮಾಡಿ ಶಾರ್ಟ್ ಲಿಸ್ಟ್ ಆಗಿ ನೀವೇನಾದರೂ ಟಾಪಲ್ಲಿ ಸೆಲೆಕ್ಟ್ ಆಗಿದ್ರೆ ಈ ಒಂದು ಸ್ಕಾಲರ್ಶಿಪ್ ನಿಮಗೆ ಅಪ್ಲೈ ಆಗುತ್ತೆ. ಈ ಒಂದು ಸ್ಕಾಲರ್ಶಿಪ್ ಸ್ಟಾರ್ಟ್ ಆಗಿರೋದು ಜೂನ್ 1, 2026. ಸೊ ಇದು ಎಂಡ್ ಆಗೋದು ಕೂಡ 31/10/2026. ಅಲ್ಲಿವರೆಗೂ ನಿಮಗೆ ಇದು ಏನಂತಂದರೆ ಸ್ಕಾಲರ್ಶಿಪ್ ಓಪನ್ ಇರುತ್ತೆ. ಆ್ಯಂಡ್ ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಬಂದುಬಿಟ್ಟು November 15 ಆಗುತ್ತೆ. ಸೊ ಮೋಸ್ಟ್ ಆಫ್ ಈ ಎರಡು ಸ್ಕಾಲರ್ಶಿಪ್ ಅಂತಂದರೆ ಯಾವೊಂದು ಸ್ಕಾಲರ್ಶಿಪ್ ಅಂತಂದರೆ AICTE ಸ್ವನಾಥ್ ಸ್ಕಾಲರ್ಶಿಪ್ ಸ್ಕೀಮ್ ಬಂದುಬಿಟ್ಟು ಮತ್ತು ಇನ್ನೊಂದು AICET ಪ್ರಗತಿ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಗರ್ಲ್ಸ್ ಸ್ಟೂಡೆಂಟ್ಸ್. ಸೊ ಈ ಎರಡು ಸ್ಕಾಲರ್ಶಿಪ್ಪನ್ನು ನೀವು ಟೆಕ್ನಿಕಲ್ ಫೀಲ್ಡ್ದವರಾಗಿದ್ದರೆ ಅಪ್ಲೈ ಮಾಡಿ. ಬಿಕಾಸ್ ಇದು 100% ಬಂದೇ ಬರುತ್ತೆ. ಸೊ ಇನ್ನು ಸ್ಪೆಷಲ್ ಏಬಲ್ಡ್ ಸ್ಟೂಡೆಂಟ್ ಯಾರಾದರೂ ನೀವು ಟೆಕ್ನಿಕಲ್ ಡಿಪ್ಲೊಮಾನ ಮಾಡ್ತಾ ಇದ್ದೀರಾ ಅಂತಂದರೆ ನೋಡ್ಬೋದು ನೀವು ಇಲ್ಲಿ AICTE ಸಾಕ್ಷಮ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ ಸ್ಪೆಷಲಿ ಏಬಲ್ಡ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ಇದು ಬಂದುಬಿಟ್ಟು ಟೆಕ್ನಿಕಲ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಆಗಿರುತ್ತೆ. ಸೊ ನೀವೇನಾದರೂ ಟೆಕ್ನಿಕಲ್ ಡಿಪ್ಲೊಮಾನ ಮಾಡ್ತಾ ಇದ್ದರೆ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಕೊಳ್ಳಿ. ಈ ಒಂದು ಸ್ಕಾಲರ್ಶಿಪ್ ನಿಮಗೆ 100% ಬಂದೇ ಬರುತ್ತೆ. ಸೊ ನಾನು ಹೇಳ್ತಕ್ಕಂಥ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಬಂದುಬಿಟ್ಟು NSP ಸ್ಕಾಲರ್ಶಿಪ್ portal.gov.in ಅನ್ನು ವೆಬ್ಸೈಟನ್ನು ನೀವು ವಿಸಿಟ್ ಮಾಡಿದರೆ ನಿಮಗೆ ಇಲ್ಲಿ /date ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಇಲ್ಲಿ ಸ್ಕೀಮ್ ಆನ್ NSP ಅಂತ ಅಂದರೆ ಅದರ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ. ಸೊ ಸೇಮ್
ಇಲ್ಲಿ ಬಂದುಬಿಟ್ಟು ಟೆಕ್ನಿಕಲ್ ಕೋರ್ಸನ್ನು ಜಾಯಿನ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಕಾಲರ್ಶಿಪ್ ಇರುತ್ತೆ. ಸೊ ಇನ್ನು ಇದಾದಮೇಲೆ UGC ಅಂಡರ್ ಗ್ರ್ಯಾಜುಯೇಷನ್ ಕೋರ್ಸ್ನವ್ರಿಗೆ ಬರುವಂಥ ಸ್ಕಾಲರ್ಶಿಪ್ ಯಾವು. ಸೊ ನೀವು ಗೊತ್ತೇ ಇದೆ ನಿಮಗೆ ಏನಂತಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟಡೀಸ್ ಅಂತ ಕೊಟ್ಟಿದ್ದಾರೆ. ಇದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಸ್ಕಾಲರ್ಶಿಪ್ ಅಪ್ಲಿಕೇಶನ್. ಸೊ ಇದು ಬಂದುಬಿಟ್ಟು ಎಲ್ಲ PG ಸ್ಟೂಡೆಂಟ್ಸ್ಗೂ ಅಪ್ಲೈ ಆಗುವಂಥ ಸ್ಕಾಲರ್ಶಿಪ್. ಸೊ ಮೋಸ್ಟ್ ಆಫ್ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ NSPಯಿಂದ ಸ್ಕಾಲರ್ಶಿಪ್ಪನ್ನು ಹೇಗೆ ಪಡೆಯೋದು ಅಂತ ಗೊತ್ತಿಲ್ಲ. ಸೊ ನೀವು NSPಯಲ್ಲಿ ಅಪ್ಲೈ ಮಾಡಿದರೆ ಸಾಕು, ಅದೇ ನಿಮ್ಮ ಒಂದು SSPಗೆ ಫೆಚ್ ಆಗಿಬಿಟ್ಟು ನಿಮಗೆ SSP ಕೂಡ ಸ್ಕಾಲರ್ಶಿಪ್ ಬರುತ್ತೆ, ಪ್ಲಸ್ NSP ಒಂದು ಸ್ಕಾಲರ್ಶಿಪ್ಪು ಕೂಡ ನಿಮಗೆ ಇಲ್ಲಿ ಬರುತ್ತೆ. ಸೊ ಇದರ ಬಗ್ಗೆ ಇನ್ನು ನಿಮಗೆ ಹೆಚ್ಚಿನ ಅಪ್ಡೇಟ್ಸ್ ಬೇಕಂದರೆ ನಾನು ಈ ಒಂದು ಸ್ಕಾಲರ್ಶಿಪ್ ಅಂತಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಟಡೀಸ್ ಓಪನ್ ಆದ ನಂತರ ನಾನು ನಿಮಗೆ ತಿಳಿಸುವಂಥ ಒಂದು ಮಾಹಿತಿಯನ್ನು ಮಾಡ್ತೀನಿ. ಸೊ ಇನ್ನು ಇಶಾನ್ ಉದಯನ್ ಸ್ಪೆಷಲ್ ಸ್ಕಾಲರ್ಶಿಪ್ ಸ್ಕೀಮ್ ಫಾರ್ NER ಇದು ಬಂದುಬಿಟ್ಟು ಮೆರಿಟ್ ಬೇಸ್ಡ್ ಸ್ಕಾಲರ್ಶಿಪ್. ಇದು ಕೂಡ ಓಪನ್ ಆಗಿಲ್ಲ, ಬಟ್ ಇದು ಮೋಸ್ಟ್ ಫ್ರೀಕ್ವೆಂಟ್ಲಿ ತುಂಬ ಕಡಿಮೆ ವಿದ್ಯಾರ್ಥಿಗಳಿಗೆ ಬರುವಂಥ ಸ್ಕಾಲರ್ಶಿಪ್ ಅಂತಂದರೆ ಇದು ಮೆರಿಟ್ ಬೇಸ್ ಆಗಿರೋದ್ರಿಂದ ಮೋಸ್ಟ್ ಆಫ್ ನೀವು ಒಂದು 10,000 ಸ್ಕಾಲರ್ಶಿಪ್ಗೆ 10,000 ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದಾರೆ ಅಂದರೆ ಅದರಲ್ಲಿ ಬೈ ಚಾನ್ಸ್ ಒಂದು 200 to 250 ಸ್ಟೂಡೆಂಟ್ಸ್ ಮಾತ್ರ ಅಂತಂದರೆ ಶಾರ್ಟ್ ಲಿಸ್ಟ್ ಆಗಿ ಅವರಿಗೆ ಸ್ಕಾಲರ್ಶಿಪ್ ಬರುತ್ತೆ. ಸೊ ಇನ್ನು ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಮೇಲೆ ಹೋದಾಗ ಸೊ ನೋಡ್ಬೋದು ನೀವು ಇಲ್ಲಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಟು ದ ವಾರ್ಡ್ ಆಫ್ BD ಸೈನ್ ಆ್ಯಂಡ್ ಲೋಮ್ಸ್ LSDM ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ಅಥವಾ ತಾಯಿ ಯಾರಾದರೂ BD ಶಾಪಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ ಅಥವಾ ಕೂಲ್ ಮತ್ತು ಮೈನಿಂಗಲ್ಲಿ ಈ ಥರದ ಒಂದು ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಂದರೆ ನಿಮ್ಮ ಒಂದು ತಂದೆ ಅಥವಾ ತಾಯಿಗೆ ಸ್ಪೆಷಲ್ ಆಗಿ ಒಂದು ಫಾರ್ ಎಕ್ಸಾಂಪಲ್ ಇವಾಗ ಲೇಬರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಕಾರ್ಡನ್ನು ಕೊಟ್ಟಿರ್ತಾರೆ ಅಂತಂದರೆ ಅದು ಬಂದುಬಿಟ್ಟು ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಕಾರ್ಡ್ ಅಂತ ಇರುತ್ತೆ. ಸೊ ಅದರಲ್ಲಿ ಪರ್ಟಿಕ್ಯುಲರ್ಗೆ ಮೆನ್ಷನ್ ಆಗಿರುತ್ತೆ. ಸೊ ಆ ಕಾರ್ಡ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅಂದರೆ ನೀವು ಈ ಒಂದು ಸ್ಕಾಲರ್ಶಿಪ್ಪನ್ನು ಈಸಿಯಾಗಿ ಅಪ್ಲೈ ಮಾಡ್ಕೋಬೋದು. ಈ ಒಂದು ಸ್ಕಾಲರ್ಶಿಪ್ಪಿನ ಒಂದು ಯೂಸನ್ನು ಕೂಡ ನೀವು ಪಡಿಬೋದು. ಇದು ಬಂದುಬಿಟ್ಟು 100% ಅಂದರೆ ನಿಮಗೆ ಅಪ್ಲೈ ಮಾಡಿ ಸುಮಾರು 45 ಡೇಸ್ ಒಳಗಡೆ ಬರುವಂಥ ಒಂದು ಸ್ಕಾಲರ್ಶಿಪ್ ಆಗಿರುತ್ತೆ. ಸೊ ಇದರ ಬಗ್ಗೆ ನಾನು ನಿಮಗೆ ಲಾಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳಿದ್ದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ಸೇಮ್ ಸ್ಪೆಸಿಫಿಕೇಷನ್ಸನ್ನು ಪೋರ್ಟಲ್ ಟ್ಯಾಪ್ ಯೂಸ್ ಮಾಡ್ಕೊಳ್ಳಿ ಮತ್ತು ಫ್ರೀಕ್ವೆಂಟ್ಲಿ ಆನ್ಸರ್ ಕ್ವಶನ್ಸ್ ಮೇಲೂ ನೀವು ಹೋಗಬಹುದು. ಸೊ ಸೇಮ್ ಇದು ಕೂಡ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ BD ವರ್ಕರ್ಸ್ಗೆ ಆಗಿರೋದು. ಸೊ ಇನ್ನು ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಎಂಪವರ್ಮೆಂಟ್. ಸೊ ಇದು ಬಂದುಬಿಟ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ OBCಯಲ್ಲಿ ಯಾವ ಒಂದು ಸ್ಟೂಡೆಂಟ್ಸ್ ಅಂತಂದರೆ OBC ಸ್ಕಾಲರ್ಶಿಪ್ಗೆ ಯಾರು ಎಲಿಜಿಬಲ್ ಇರ್ತಾರೆ ಅಂದರೆ SSPಯಲ್ಲಿ ನೀವು OBC ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದರೆ ಅದೇ ಸ್ಕಾಲರ್ಶಿಪ್ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ನೋಡ್ಬೋದು ನೀವು ಮೋಸ್ಟ್ ಪ್ರಾಬಲಿ ನೀವು SSPಯಲ್ಲಿ ಒಂದು ಇನ್ನೊಂದು ಕಾಲಮ್ ನೋಡಿರ್ತೀರ PM ಯಶಸ್ವಿ ಸ್ಕಾಲರ್ಶಿಪ್ ಅಂತಂದರೆ ಸೆಂಟ್ರಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇರುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಕಾಲಮ್ ಆ್ಯಡ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೀವು ಬಂದುಬಿಟ್ಟು ಸೆಂಟ್ರಲ್ PM ಯಶಸ್ವಿ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅಂತ. ಸೊ ನೀವೇನಾದರೂ NSPಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ರೆ ನಿಮಗೆ ಆ ಒಂದು PM ಯಶಸ್ವಿ ಸೆಂಟ್ರಲ್ ಸೆಕ್ಟರಿಂದ ಸ್ಕಾಲರ್ಶಿಪ್ ಏನು ಬರುತ್ತೆ ಅದು ಬಂದುಬಿಟ್ಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಇದು ಬಂದುಬಿಟ್ಟು ನೋಡ್ಬೋದು ಇಲ್ಲಿ PM ಯಶಸ್ವಿನಿ ಸೆಂಟ್ರಲ್ ಸ್ಕೀಮ್ ಆಫ್ ಟಾಪ್ ಕ್ಲಾಸ್ ಎಜುಕೇಷನ್ ಇನ್ ಸ್ಕೂಲ್ ಫಾರ್ OBC EBC ಆ್ಯಂಡ್ DNT ಸ್ಟೂಡೆಂಟ್ಸ್ ಮೆರಿಟ್ ಬೇಸ್ಡ್ ಸ್ಕೀಮ್ ಆಗಿರುತ್ತೆ. ಸೊ ಇನ್ನು ಇದು ಸ್ಟಾರ್ಟ್ ಆಗಿಲ್ಲ. ಇದು ಸ್ಟಾರ್ಟ್ ಆದಮೇಲೆ ನಾನು ನಿಮಗೆ ಇದರ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮೋರ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಹಾಕ್ತೀನಿ. ಸೊ ಸೇಮ್ ಬಂದುಬಿಟ್ಟು ಇಲ್ಲಿ ಟಾಪ್ ಎಜುಕೇಷನ್ ಇನ್ ಕಾಲೇಜ್ ಅಂತಂದರೆ ನೀವು ನೋಡ್ಬೋದು ಇದು ಸ್ಕೂಲ್ ಎಜುಕೇಷನ್ ಫಾರ್ ಎಕ್ಸಾಂಪಲ್ ಅಪ್ ಟು 10th ವರೆಗೆ ನೀವು ಸ್ಟಡಿ ಮಾಡ್ತಾ ಇದ್ದರೆ ನಿಮಗೆ ಈ ಒಂದು ಅಂದರೆ ಆ ಒಂದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ. ಇನ್ನು PM ಯಶಸ್ವಿನಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಫಾರ್ ಟಾಪ್ ಕ್ಲಾಸ್ ಎಜುಕೇಷನ್ಸ್ ಇನ್ ಕಾಲೇಜ್ ಫಾರ್ OBC EBC ಆ್ಯಂಡ್ DNT ಸ್ಟೂಡೆಂಟ್ಸ್ ಮೆರಿಟ್ ಬೇಸ್ ಸ್ಕೀಮ್ ಅಂತ ಇದೆ. ಸೊ ಇದು ಸ್ಟಾರ್ಟ್ ಆಗಿದೆ. ಆದಷ್ಟು ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದು ಬಂದುಬಿಟ್ಟು UGCಯಲ್ಲಿ ಬರುವಂಥ ಈ ಎರಡು ಸ್ಕಾಲರ್ಶಿಪ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಬರುವಂಥ ಸ್ಕಾಲರ್ಶಿಪ್ಗಳಾಗಿರುತ್ತೆ. ಸೊ ಇನ್ನು ಮಿನಿಸ್ಟ್ರಿ ಆಫ್ ನ್ಯೂ ಆ್ಯಂಡ್ ರಿನ್ಯೂವೇಬಲ್ ಎನರ್ಜಿ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟ್, ಇನ್ನು ಅಗ್ರಿ, ಸುಮಾರಷ್ಟು ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಹೈಯರ್ ಎಜುಕೇಷನ್ಸ್, ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್. ಸೊ ಈ ರೀತಿ ಸುಮಾರಷ್ಟು ಸ್ಕಾಲರ್ಶಿಪ್ಗಳು NSPಯಲ್ಲಿ ಅವೈಲೇಬಲ್ ಇದ್ದಾವೆ. ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಏನಾದರೂ ಅಪ್ಲೈ ಮಾಡ್ಕೋಬೇಕು ಫಾರ್ ಎಕ್ಸಾಂಪಲ್ ನೋಡ್ಬೋದು ಇಲ್ಲಿ ನೀವು ನಿಮ್ಮೊಂದು ಎಲಿಜಿಬಿಲಿಟಿಯನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹೋದ್ಮೇಲೆ ನೀವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಚೂಸ್ ಮಾಡ್ಕೊಳ್ಳಿ. ಸೊ ಸೆಂಟ್ರಲ್ ಸೆಕ್ಟರ್ ಸ್ಕೀಮಲ್ಲಿ ನೀವು ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಅಂತ ಚೂಸ್ ಮಾಡ್ತೀನಿ ನಾನು. ಸೊ ಅದಾದಮೇಲೆ ಸ್ಟೇಟ್ ಸ್ಕೀಮ್ ಅಂತ ಬಂದಾಗ ಇಲ್ಲಿ ನೀವು ಡಿಪಾರ್ಟ್ಮೆಂಟ್ ನೀವು ಯಾವ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು ನೀವೇನಾದರೂ ಕರ್ನಾಟಕ ಬಿಲಾಂಗಿಂಗ್ ಆಗ್ತೀರಾ ಅಂತಂದರೆ ಸೊ ಈ ಒಂದು ಸ್ಕಾಲರ್ಶಿಪ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಪ್ಲೈ ಇಲ್ಲ ಅಂತ ತೋರಿಸ್ತಾ ಇದೆ, ಅಂದರೆ ಅಲ್ಲಿ ತೋರಿಸ್ತಾ ಇಲ್ಲ. ಸೊ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಸರ್ಚ್ ಅಂತ ಕೊಟ್ಟಾಗ ಸೊ ಇಲ್ಲಿ ನೀವು ಸ್ಟೇಟನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಟೇಟಲ್ಲಿ ಮೋಸ್ಟ್ ಪ್ರಾಬಲಿ ಇಲ್ಲಿ ಮತ್ತು ಕರ್ನಾಟಕ ಇಲ್ಲ. ಸೊ ಹಾಗಾಗಿ ನಾನು ಸೊ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಎಜುಕೇಷನ್ ಆ್ಯಂಡ್ ಲಿಟ್ರಸಿನ ಚೂಸ್ ಮಾಡ್ತೀನಿ. ಸೊ ಸ್ಕೀಮ್ ಆನ್ NSPಯಲ್ಲಿ ನೀವು ಸ್ಟೇಟ್ ಸ್ಕೀಮನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ. ಸ್ಟೇಟ್ ಸ್ಕೀಮನ್ನು ಚೂಸ್ ಮಾಡಿಕೊಂಡು ಸರ್ಚ್ ಕೊಟ್ಟ ಮೇಲೆ
ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ನ ಕೊಡ್ತೀರಾ. ಓಕೆ, ಸೊ ಕರ್ನಾಟಕ ಅಂತ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ನೋಡ್ಬೋದು. ಓಕೆ, ಕರ್ನಾಟಕ ಅಂತ ಕೊಟ್ಟ ಮೇಲೆ ನಿಮಗೆ ಇಲ್ಲಿ ತೋರಿಸೋದೆ ಪಿ ಎಮ್ ಯಶಸ್ವಿನಿ ಸ್ಕಾಲರ್ಶಿಪ್ ಒಂದು ತೋರಿಸುತ್ತೆ. ಸೊ ಅದಾದಮೇಲೆ ಸೇಮ್ ಪಿ ಎಮ್ ಯಶಸ್ವಿನಿ ಮಾತ್ರ ನಿಮಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅಪ್ಲೈ ಆಗುವಂಥ ಒಂದು ಸ್ಕಾಲರ್ಶಿಪ್ಪು. ಸೊ ನೀವೇನಾದರೂ ಈ ಒಂದು NSPಯ ಪಾರ್ಟ್ 2 ವೀಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಾನು ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ರಿಲೇಟ್ ಇರುವಂತಹದ್ದು, ಅಥವಾ ನೀವು ಮಿನಿಸ್ಟ್ರಿ ಆಫ್ ಟ್ರೈಬಲ್ ವೆಲ್ಫೇರ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ನೀವೇನಾದರೂ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೀರಾ. ಸೊ ಇದೇ ರೀತಿ ನೀವು ಏನಾದರೂ ಬೇರೆ ಬೇರೆ ಒಂದು ಡಿಪಾರ್ಟ್ಮೆಂಟಿಗೆ, ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ಅಥವಾ ತಾಯಿ ಹತ್ರ ಏನು ಲೇಬರ್ ಕಾರ್ಡ್ಗಳಿದ್ದಾವೆ, ಅಥವಾ ಬೇರೆ ಅದರ್ ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ ವರ್ಕರ್ ಆಗಿರ್ತಾರೆ, ಗಾರ್ಮೆಂಟ್ಸ್ ವರ್ಕರ್ ಆಗಿರ್ತಾರೆ, ಸೊ ಈ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಂಥವರು ಯಾವ ರೀತಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡ್ಬೋದು, ಸೊ ನೀವು ಸ್ಕಾಲರ್ಶಿಪ್ಪನ್ನು ಹೇಗೆ ಪಡಿಬೋದು ಅಂತ ಈ ಒಂದು ನಾನು NSP ಮುಖಾಂತರ ಸ್ಕಾಲರ್ಶಿಪ್ಪನ್ನು ಹೇಗೆ ಪಡೆಯೋದು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಮತ್ತು ಪಾರ್ಟ್ 2 ವೀಡಿಯೋ ಹಾಕ್ತೀನಿ. ಅದಾದ ನಂತರ ಇನ್ನೊಂದು ವೀಡಿಯೋನ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಿಮಗೆ ಶೋ ಮಾಡ್ತೀನಿ. ಸೊ ನೀವು ಇಷ್ಟು ನಾನು ತೋರಿಸಿರುವಂಥ ಈ ಒಂದು ವೀಡಿಯೋಗಳಲ್ಲಿ, ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಗಳಲ್ಲಿ ಯಾವ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಕಮೆಂಟ್ ಮಾಡಿ. ನಾನು ನಿಮಗೆ ಆ ಒಂದು ಸ್ಕಾಲರ್ಶಿಪ್ಪಿನ ಒಂದು ಬ್ರೌಸರನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಅದರಲ್ಲಿ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಕೂಡ ಮೆನ್ಷನ್ ಇರುತ್ತೆ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ಒಂದು ವಿಡಿಯೋನ ಯಾರು ಎಲಿಜಿಬಲ್ ಇರ್ತಾರೆ ಅವ್ರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.